ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣ ಬರಬೇಕಿತ್ತು ಅಂತ ಅಂದ್ಬಿಟ್ಟು ತುಂಬ ಕಡೆ ಮಹಿಳೆಯರು ರೊಚ್ಚಿಗೆದ್ದಿದ್ರು. ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗೆಯೇ ಇವತ್ತು ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಎಷ್ಟನೇ ಕಂತಿಂದು ಹಣ ಹಾಕ್ತಾರೆ, ಹಾಗೆ ಎಷ್ಟು ಕಂತಿಂದು ಹಣ ಹಾಕ್ತಾರೆ ಎಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಕೂಡ ಫಸ್ಟು ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗೆಯೇ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ 16, 17, 18ನೇ ಕಂತಿಂದು 3 ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಡಿಸೆಂಬರ್ನಿಂದ ಹಾಕ್ತೀವಿ ಅಂತಲೇ ಇದ್ದಾರೆ. ಇನ್ನು ನವೆಂಬರ್, ಡಿಸೆಂಬರ್, ಜನವರಿ ಹಣ ಹಾಕಬೇಕಿತ್ತು. ಹಾಗೆ ಈಗ ಫೆಬ್ರವರಿ ಕೂಡ ಮುಗೀತಾ ಬಂದಿದೆ. ಈಗ ಫೆಬ್ರವರಿದು ಸೇರಿಸ್ಕೊಂಡ್ರೆ 4 ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕಾಗಿದೆ. ಆದರೆ ಇನ್ನೂ 1 ತಿಂಗಳದ್ದು ಕೂಡ ಹಾಕಿಲ್ಲ. ಡಿಸೆಂಬರಿಂದ ಹಾಕ್ತೀವಿ ಅಂತಲೇ ಹೇಳ್ತಿದ್ದಾರೆ. ಹಾಗೆಯೇ ಒಂದೇ ಸಲಿಗೆ ಇಷ್ಟು ಅಮೌಂಟ್ನೂ ಹಾಕೋಕ್ಕಾಗಲ್ಲ, ಗೌರ್ಮೆಂಟ್ ಹತ್ರ ಅಷ್ಟು ಹಣನೂ ಇಲ್ಲ. ಹಾಗಾಗಿ ಒಂದೊಂದು ತಿಂಗಳದ್ದು ಒಂದು 15 ದಿನ ಗ್ಯಾಪಲ್ಲಿ ಈ ಥರ ಹಾಕ್ತೀವಿ ಅಂತಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಇದ್ರ ಜೊತೆಗೆ ಈಗ ಶುಕ್ರವಾರ ಹೋಯ್ತಲ್ಲ, ಆ ಶುಕ್ರವಾರನೇ ನಿಮಗೆ ಹಣ ಹಾಕ್ತೀವಿ ಅಂತ ಹೇಳಿದರು. ಹಾಗಾಗಿ ಈಗ ಪ್ರೊಸೀಜರ್ ಕೂಡ ಚೇಂಜ್ ಮಾಡಿದ್ದಾರೆ. ಫಸ್ಟು ನಿಮಗೆ ಗೊತ್ತಿರೋ ಹಾಗೆ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗಿ ಸ್ಟ್ರೈಟಾಗಿ ಬರ್ತಿತ್ತು. ಈಗ ಅವ್ರು ಬ್ಯುಸಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ತಾಲೂಕ್ ಪಂಚಾಯಿತಿ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಅವರು ನಮಗೆ ಹಣ ಜಮಾ ಮಾಡ್ತಾಯಿರೋದು, ಅವರ ಅಂಡರಿಗೆ ಬರುತ್ತೆ ಆ ದುಡ್ಡು. ಅದಾದಮೇಲೆ ಅವರು ನಮಗೆ ಗೃಹಲಕ್ಷ್ಮಿ ಹಣನ ಹಾಕ್ತಾರೆ ಅಕೌಂಟಿಗೆ. ಹಾಗಾಗಿ 16ನೇ ಕಂತು, ಹಾಗಂದರೆ ನವೆಂಬರಿನ ಕಂತಿನ ಹಣ, ಡಿಸೆಂಬರಿನ ಕಂತಿನ ಹಣ, ಜನವರಿ ಕಂತಿನ ಹಣ ಯಾವಾಗ ಬರುತ್ತೆ? ತುಂಬ ಜನ ಒಟ್ಟಿಗೆ ಬರುತ್ತೆ, ನಮಗೆ ಒಟ್ಟಿಗೆ ಹಾಕ್ತಾರಂತೆ 3 ತಿಂಗಳದು 6,000 ಅಂತ ಹೇಳ್ತಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಒಟ್ಟಿಗೆ ಹಾಕೋಕ್ಕಾಗಲ್ಲ. ಹಾಗೆ ಇದ್ರ ಬಗ್ಗೆ ನಿಮಗೆ ಸಿದ್ದರಾಮಯ್ಯ ಅವರು ಒಂದು ಸಲ ಹೇಳಿದರು. ಅದು ಅಲ್ಲದಲೇ ಈಗ ಇತ್ತೀಚೆಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ, ಒಟ್ಟಿಗೆ 3 ತಿಂಗಳದಂತೂ ಹಾಕೋಕ್ಕಾಗಲ್ಲ, ಹಾಕಿದ್ರೆ 2 ತಿಂಗ್ಳಿಗೆ ಹಾಕ್ತೀವಿ ಅಂತ. ಹಾಗೆ ರೀಸೆಂಟಾಗಿ ಕೂಡ ಹೇಳಿದ್ದಾರೆ, ಇಲ್ಲ 15 ದಿನ ಅಥವಾ ಒಂದೊಂದು ವಾರ ಗ್ಯಾಪಲ್ಲಿ, ಹಂಗಂದರೆ 7 ದಿನ ಗ್ಯಾಪಲ್ಲಿ ಹಾಕ್ತೀವಿ 2 ಕಂತಿನ ಹಣ, ಒಟ್ಟಿಗೆ ಅಂತೂ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 16ನೇ ಕಂತಿನ ಹಣ ಶುಕ್ರವಾರ ಹಾಕ್ತೀವಿ ಅಂತ ಹೇಳಿದರು. ಆದರೆ ಹಾಕಿಲ್ಲ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಹಣ ಹಾಕುವಾಗ ಸರ್ವರ್ ಬ್ಯುಸಿ, ಈ ಥರದ ಪ್ರಾಬ್ಲಮ್ ಎಲ್ಲ ಆಗಿದೆ. ಹಾಗಾಗಿ ಹಣನ ಹಾಕಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಅಂತೂ ಇವತ್ತು ಬೆಳಗ್ಗೆಯಿಂದನೂ ತುಂಬ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಹೆಂಗಂದರೆ ನಮ್ಗೆ ಹಣ ಬರಬೇಕು, ಕೊಡೋಕ್ಕಾಗಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಯಾಕೆ ಈ ಥರ ಸುಳ್ಳು ನಂಬಿಕೆಗಳನ್ನ ಮೂಡಿಸ್ತೀರಾ? ಅದು ಅಲ್ಲದೆ ನಿಮ್ಮ ಅಕೌಂಟಿಂದ ಏನಾದ್ರು ಹಣ ಹಾಕಬೇಕಲ್ಲ, ನಮ್ಮ ದುಡ್ಡನ್ನ ನಮ್ಮ ಅಕೌಂಟ್ಗೆ ಹಾಕೋಕ್ಕೆ ಏನಕ್ಕೆ ಹಿಂಗೆ ಆಡ್ತಿದ್ರೆ? ನಿಮ್ಗೆ ಯಾರು ಭರವಸೆ ಕೊಡೋಕ್ಕೆ ಹೇಳಿದ್ದು? ಕೊಟ್ಟಿದ್ದು ಮಾತು ಉಳಿಸ್ಕೋಬೇಕಲ್ವ ಅಂತಲೂ ತುಂಬ ಜನ ರೊಚ್ಚಿಗೆದ್ದಿದ್ದಾರೆ. ಅದು ಅಲ್ಲದಲೇ ಕೆಲವ್ರಿಗೆ ಅಂದರೆ ಕೆಲವು ಜಿಲ್ಲೆಗಳಿಗೆ ಅಕ್ಟೋಬರ್ದು ಕೂಡ ಹಣ ಬಂದಿಲ್ಲ. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಮಾತೇ ಆಡ್ತಿಲ್ಲ. ಅವರು ಹೇಳ್ತಿದ್ದಾರೆ, ಇಲ್ಲ ನಾವು ಅಕ್ಟೋಬರ್ ತನಕ ಎಲ್ಲ ಹಣನೂ ಹಾಕಿದ್ದೀವಿ, ನಾವು ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡ್ತಿದ್ದಾರೆ. ಹಾಗೆ ಎಷ್ಟೋ ಜನ ಮಹಿಳೆಯರು ಕೂಡ ನಮ್ಗೆ ಅಕ್ಟೋಬರ್ದು ಬಂದೇ ಇಲ್ಲ, ಅಮೌಂಟು ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಬರೀ ಅಕ್ಟೋಬರ್ದು ಮಾತ್ರ. ಇನ್ನು ಕೆಲವರು ಮಹಿಳೆಯರು ಸೆಪ್ಟೆಂಬರ್ದು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಸುಳ್ಳು ಎಷ್ಟು ನಿಜನೋ ಅಂತ ಗೊತ್ತಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತ್ರ ಇಲ್ಲ, ನಾವು ಅಕ್ಟೋಬರ್ ತನಕನೂ ಅಮೌಂಟ್ನ ಕರೆಕ್ಟಾಗಿ ನಾವು ಜಮಾ ಮಾಡಿದ್ದೀವಿ, ನಾವು ಹಾಕಬೇಕಾಗಿರೋದು ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳದ್ದು ಮಾತ್ರ ನಾವು ಹಾಕಬೇಕಾಗಿರೋದು, ಇನ್ನು ಪ್ರತಿ ತಿಂಗಳದು ನಾವು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಅಕೌಂಟಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಅಕ್ಟೋಬರ್ದು ನಿಜವಾಗಿ ಕೆಲವ್ರಿಗೆ ಅಕ್ಟೋಬರ್ದು ಸೆಪ್ಟೆಂಬರ್ದು ಬಂದಿಲ್ಲ ಅಂದರೆ ನಿಜ ಅಮೌಂಟ್ ಅಂತೂ ಹಾಕಲ್ಲ, ಆದರೂ ಆಸೆ ಬಿಟ್ಬಿಡಿ. ಹಾಗೆ ನವೆಂಬರ್, ಡಿಸೆಂಬರ್, ಜನವರಿದು ಎಷ್ಟು ಹಾಕ್ತಾರೆ ಎಷ್ಟು ಬಿಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಹಣ ಪ್ರತಿಯೊಬ್ಬರು ಅಕೌಂಟಿಗೂ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೆಂಗಂದರೆ ಈಗ 12 ಗಂಟೆಯಿಂದ ಡಿಸ್ಟ್ರಿಬ್ಯೂಟ್, ಹಂಗಂದರೆ ಅಕೌಂಟ್ಗೆ ಸ್ಟಾರ್ಟ್ ಮಾಡ್ತೀವಿ ಹಾಕೋದನ್ನ. ಸಂಜೆ 4 ಗಂಟೆ ಅಷ್ಟರೊಳಗೆ ಪ್ರತಿಯೊಬ್ಬರಿಗೂ ಈ ಗೃಹಲಕ್ಷ್ಮಿ ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಅದು ಎಷ್ಟು ತಿಂಗಳದು ಅಂತ ಅಂದರೆ ಬರೀ 1 ತಿಂಗಳದ್ದು ಅಷ್ಟೇ. ನವೆಂಬರಿಂದ ಮಾತ್ರ ಇವತ್ತು ಹಾಕ್ತೀವಿ, ಡಿಸೆಂಬರಿಂದು ಈ ವಾರದ ಕೊನೆ ಅಥವಾ ಮುಂದಿನ ವಾರ ಸೋಮವಾರ ಅಂತ ಹೇಳಿದ್ದಾರೆ. ಹೆಂಗಂದರೆ ಈ ವಾರದ ಕೊನೆ ಅಂದರೆ ಶುಕ್ರವಾರ, ಶನಿವಾರ, ತಪ್ಪಿದ್ರೆ ಸೋಮವಾರ ಹಾಕ್ತೀವಿ ಡಿಸೆಂಬರ್ದು ಅಂತ ಹೇಳಿದ್ದಾರೆ. ಹಾಗೆಯೇ ಜನವರಿದು ಯಾವಾಗ ಹಾಕ್ತೀವಿ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ಟಿನಲ್ಲಿ ಇವತ್ತು 12 ಗಂಟೆಯಿಂದ ನಾವು ಹಣ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆ ಅಷ್ಟರೊಳಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ಜಿಲ್ಲೆ ಅಂತಲೂ ಸರಿಯಾಗಿ ಹೇಳಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದರೆ ನಾನಿವತ್ತು ಮತ್ತೆ ನಿಮಗೆ ವಿಡಿಯೋ ಮಾಡಿ
ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಅಕೌಂಟಲ್ಲಿ ಬರೀ ನಿಮಗೆ ಗೃಹಲಕ್ಷ್ಮಿದು ಮಾತ್ರ ಅಲ್ಲ, ಅನ್ನಭಾಗ್ಯದ್ದು ಯಾವ್ಯಾವ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಸೆಂಟ್ರಲ್ ಗೌರ್ನಮೆಂಟು ಸ್ಟೇಟ್ ಗೌರ್ನಮೆಂಟ್ ಕೆಲಸಗಳಾಗಿರ್ಬೋದು ಗೌರ್ಮೆಂಟ್ದು, ಹಾಗೆಯೇ ಪ್ರೈವೇಟ್ ಕಂಪ್ನಿಗಳ ಕೆಲಸ ಆಗಿರ್ಬೋದು, ಪ್ರತಿಯೊಂದ್ರದ್ದು ಬಗ್ಗೆಯೂ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ನೀವು ಕೆಲಸಕ್ಕೆ ಹುಡುಕ್ತಾ ಇರ್ತಿರಲ್ಲ, ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಮಹಿಳೆಯರಿಗೆ ತುಂಬ ಸ್ಕೀಮ್ಗಳನ್ನ ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಹಂಗಾರೆ ಮೋದಿ ಅವರು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ನೋಡ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಕೂಡ ಮಹಿಳೆಯರಿಗೆ ಕೆಲವೊಂದು ಸಾಲದ ಯೋಜನೆ ಆಗಿರ್ಬೋದು ಕಡಿಮೆ ಬಡ್ಡಿಯಲ್ಲಿ ಈ ಥರದ್ದು, ಆಮೇಲೆ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಜಾಸ್ತಿ ಈ ಥರದ್ದು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಇರೋದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸುತ್ತೆ ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.